ನಮಸ್ಕಾರ ದ ಫೆಡರಲ್ ಕರ್ನಾಟಕ ವೀಕ್ಷಕರಿಗೆ. ಇವತ್ತು ನಾವು ಬಹಳ ಮುಖ್ಯವಾದ ಒಂದು ವಿಷಯದ ಕುರಿತು ಚರ್ಚೆಯನ್ನು ಮಾಡಲಿದ್ದೇವೆ. ಕರ್ನಾಟಕದ ಸಾರಿಗೆಯ ಬೃಹತ್ ಜಾಲ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಬೆಂಗಳೂರು ಸಾರಿಗೆ ಸಂಸ್ಥೆ, KSRTC ಮತ್ತು BMTC ಎರಡು ಇಡೀ ಕರ್ನಾಟಕದ ಉದ್ದಗಲಕ್ಕೆ ಮತ್ತು ಕರ್ನಾಟಕದ ಹೊರಗೆ ಕೂಡ ನೆರೆಯ ರಾಜ್ಯಗಳಲ್ಲಿ ಕೂಡ ಬಹಳ ದೊಡ್ಡ ಸಾರಿಗೆ ವ್ಯವಸ್ಥೆಯನ್ನು ಹೊಂದಿರುವಂತಹ ಬೃಹತ್ ಸಂಸ್ಥೆಗಳು. ಈ ಎರಡೂ ಸಂಸ್ಥೆಗಳ ನೌಕರರು ಕಳೆದ ಕೆಲವು ವರ್ಷಗಳಿಂದ ಅವರ ಬೇಡಿಕೆಗಳನ್ನು ಮುಂದಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಇದೀಗ ಮತ್ತೆ ಬೇಡಿಕೆಗಳನ್ನ ನೆನಪಿಸಿ ಸರ್ಕಾರಕ್ಕೆ ಒಂದು ಗಡುವನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 31ರಿಂದ ನಾವು BMTC ಮತ್ತು KSRTC ಎರಡು ಸಂಸ್ಥೆಯ ನೌಕರರು ಮುಷ್ಕರ ಆರಂಭಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಡಿಸೆಂಬರ್ 9ಕ್ಕೆ ಬೆಳಗಾವಿ ಚಲೋ ಕೂಡ ಹಮ್ಮಿಕೊಂಡಿದ್ದಾರೆ. ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಿರೋ ಹಿನ್ನೆಲೆಯಲ್ಲಿ ಈ ಬಗ್ಗೆ ನಮ್ಗೆ ನೌಕರರ ಮುಷ್ಕರ, ನೌಕರರ ಬೇಡಿಕೆಗಳೇನು, ಸರ್ಕಾರ ಏನ್ ಹೇಳ್ತಾ ಇದೆ, ಮತ್ತೆ ಸರ್ಕಾರದಿಂದ ಯಾವ ನಿರೀಕ್ಷೆಗಳಿದಾವೆ, ಈ ಎಲ್ಲ ವಿಷಯಗಳನ್ನ ನಮ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ನಮ್ ಜೊತೆ ಇದ್ದಾರೆ ಇವತ್ತು ಕರ್ನಾಟಕ KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅಧ್ಯಕ್ಷರಾದಂತ HV ಅನಂತ ಸುಬ್ಬರಾವ್ ಅವರು. ಸರ್ ನಮಸ್ಕಾರ, ಚರ್ಚೆಗೆ ಸ್ವಾಗತ. ಸರ್, ಮೊದಲನೇದಾಗಿ ಇವತ್ತು ಮಾಧ್ಯಮಗಳನ್ನ ಉದ್ದೇಶಿಸಿ ನೀವು ಮಾತನಾಡಿ ಬಂದಿದ್ದೀರಿ ಈಗ ತಾನೆ. ಜೊತೆಗೆ ಕಳೆದ 2-3 ದಿನ ಹಿಂದೆ ಕೂಡ ನೀವು ಮುಷ್ಕರದ ವಿಷಯವಾಗಿ ಮಾಹಿತಿ ನೀಡಿದ್ರಿ. ಯಾಕೆ ಮುಷ್ಕರ ಸರ್? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ಮುಷ್ಕರ ನಾವೇನು ಸಿದ್ಧತೆ ಮಾಡ್ತಾ ಇದ್ದೇವೆ, ಇದು 4 ನಿಗಮಗಳಲ್ಲಿ ನಡೆಯುತ್ತೆ. ಕೇವಲ KSRTC BMTC ಮಾತ್ರ ಇಲ್ಲ, NWKRC ದಟ್ ಈಸ್ ಹುಬ್ಳಿ ಸೆಂಟರು, ಇನ್ನೊಂದು ಕಲಬುರಗಿ ಸೆಂಟ್ರು KKRTC ಅಂತ. ಒಟ್ಟು 26,000 ಬಸ್ಗಳಿವೆ. ಸೊ ಎಲ್ಲ ನಿಗಮಗಳಲ್ಲೂ ಕೂಡ ಈ ಹೋರಾಟ ಆರಂಭ ಆಗಿದೆ. ಮತ್ತೆ ನಮ್ಮ ಬೇಡಿಕೆಗಳೇನಪ್ಪ ಅಂತ ಹೇಳಿದ್ರೆ, 1/1/2024ರಿಂದ ನಮ್ಮ ಹೊಸ ವೇತನ ಒಪ್ಪಂದ ಆಗ್ಬೇಕಾಗಿದೆ. ಆ ಒಪ್ಪಂದ ಆಗಿಲ್ಲ. ನಾವು ಬೇಡಿಕೆಯನ್ನ ಜನವರಿಯಲ್ಲಿ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ, ಸರ್ಕಾರಕ್ಕೆ ನಿಗಮಗಳ ಆಡಳಿತ ಮಂಡಳಿಗೆ. 1-2 ರೌಂಡ್ ಮಾತುಕತೆ ಕೂಡ ಆಗಿದೆ. ಆದರೆ ಇದುವರೆಗೆ ಯಾವುದೇ ಒಂದು ಫಲಪ್ರದವಾದಂತ ಎಂಡಿಗೆ ನಾವು ರೀಚ್ ಆಗಿಲ್ಲ. ಒಂದು ಕಾರಣ ಅವ್ರೇನ್ ಹೇಳ್ತಾರೆ ಅಂದ್ರೆ, 2016ರಿಂದ BMTC ಬೆಲೆ ಏರಿಕೆ ಮಾಡಿಲ್ಲ ಪ್ರಯಾಣ ದರ. ಇನ್ನು ಉಳಿದ 3 ನಿಗಮಗಳದ್ದು 2020ರಿಂದ ಜಾಸ್ತಿ ಮಾಡಿಲ್ಲ. ಆದ್ರಿಂದ ನಮ್ಮಲ್ಲಿ ಕ್ಯಾಶ್ ಫ್ಲೋ ಇಲ್ಲ, ವಿ ಡೋಂಟ್ ಹ್ಯಾವ್ ಕ್ಯಾಶ್. ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಅದನ್ನ ಮಾತುಕತೆ ಕರೀಕಾಗಲ್ಲ. ಸೊ ಇದನ್ನೇ ಸಾರಿಗೆ ಸಚಿವರು ಕೂಡ ಹೇಳಿದ್ದಾರೆ. ಮತ್ತೆ ಅವರು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದೀವಿ ಅಂತ ಹೇಳಿದ್ದಾರೆ. ನಾವು ಮುಖ್ಯಮಂತ್ರಿಗಳಿಗೆ ಬರೆದಿದ್ದೀವಿ, ಮೀಟಿಂಗ್ ಕೂಡ ಇದುವರೆಗೆ ಆಗಿಲ್ಲ. ಇನ್ನು ಎರಡನೇದು ಅಷ್ಟೇ ಮುಖ್ಯವಾಗಿರುವಂತ ವಿಚಾರ ಅಂದ್ರೆ, ಹಿಂದೆ ಬಾಂಬೆ ಅವ್ರ ಸರ್ಕಾರ ನಮ್ಮ ಜೊತೆ ಮಾತುಕತೆ ಮಾಡಿ 15% ವೇತನ ಹಾಕಿಕೊಟ್ಟು 1/1/2020ರಿಂದ. ಬಟ್ ಅದು 1/3/2023ರಿಂದ ಜಾರಿ ಮಾಡಿ ಆ 38 ತಿಂಗಳ ಬಾಕಿ ವೇತನ ಏನಿದೆ ಅದನ್ನೊಂದು ಕಮಿಟಿಗೆ ರೆಫರ್ ಮಾಡಿದ್ವಿ. ಆ ಕಮಿಟಿ ರೆಕಮೆಂಡೇಶನ್ ನಲ್ಲಿ ನಾವು ಅನುದಾನ ಕೊಡ್ತೀವಿ ಸರ್ಕಾರದಿಂದ ಅಂತ ಹೇಳಿದ್ವಿ. ಅಂದ್ರೆ ಜೀವನಲ್ಲೇ ದೇರ್ ಇಸ್ ಎ ಕಮಿಟ್ಮೆಂಟ್, ಬದ್ಧತೆ ಹಿಂದಿನ ಸರ್ಕಾರ. ಆ ರೆಕಮೆಂಡೇಶನ್ ನಾವು ಕೊಡ್ತೀವಿ ಅಂತ ನಾವು ಆ ಕಮಿಟಿ ಮುಂದೆ ಅಪೀಲ್ ಆಗಿ ಹೇಳಿದ್ವಿ. KSRTC ದುಡ್ಡಿಲ್ಲ, ಬಟ್ ವರ್ಕರ್ಸ್ಗೆ ಹಿಂದೆ ಎಲ್ಲ ಅರಿಯರ್ಸ್ ಬಂದಿದೆ, ಮೊದಲಿನಿಂದ ಅರಿಯರ್ಸ್ ಕೊಟ್ಟಿದ್ದಾರೆ, ಎಂದೂ ಕೂಡ ನಾವು ಬಿಟ್ಕೊಟ್ಟಿಲ್ಲ. ಆದ್ರಿಂದ ಸರ್ಕಾರದಿಂದ ದುಡ್ಡು ಕೊಡಬೇಕು ಅಂತ ಅದು ಹೆಚ್ಚಿಕೊಂಡು 1,787 ಆದ್ರೆ ಅದ್ರ ಬಗ್ಗೆ ಕೂಡ ಸರ್ಕಾರ ಇನ್ನೂ ಮಾತಾಡಲಿಲ್ಲ. ಅದರಿಂದ ಏನಾಗಿದೆ, ಸಹಜವಾಗೇನೆ 10 ತಿಂಗಳು ಕಳೆದು ಬಿಟ್ಟಿದೆ. ಮತ್ತೆ ಶಕ್ತಿ ಯೋಜನೆ, ನಮ್ಮ ಶಕ್ತಿ ಮೀರಿ ನಾವು ಅದನ್ನ ಜಾರಿ ಮಾಡಿದ್ವಿ. ತಮ್ಗೆ ಗೊತ್ತಿರ್ಬೋದು, 14,000 ಜನ ಸ್ಟಾಫ್ ಕಡಿಮೆ, ಸಿಬ್ಬಂದಿ, ಬಸ್ಗಳ ಸಂಖ್ಯೆ ಕಡಿಮೆ ಇದೆ. ಆದ್ರೂ ಕೂಡ ಈ ಹೊಸ ಸರ್ಕಾರ ಬಂದಾಗ ಮೊದಲನೇ ಗ್ಯಾರಂಟಿ ಆಗಿ ನಮ್ಮನ್ನ ಪ್ರಯೋಗ ಮಾಡಿದರು. ಬಟ್ ಬಹಳ ಯಶಸ್ವಿ ಆಗಿದ್ದೀವಿ. ಇವ್ರು ಒಳ್ಳೆ ಕ್ರೆಡಿಟ್ ಬಂದಿದೆ. ದಿವಸಕ್ಕೆ 64 ಲಕ್ಷ ಜನ ಹೆಣ್ಮಕ್ಳು ನಮ್ಮ ಬಸ್ಸಲ್ಲಿ ಓಡಾಡ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಹಲವಾರು ಕಷ್ಟ ನಷ್ಟಗಳನ್ನ ಅನುಭವಿಸಿ ಕೆಲಸ ಮಾಡಿದ್ರು ಕೂಡ ಮುಖ್ಯಮಂತ್ರಿಗಳು ನಮ್ಮ ಜಂಟಿ ಸಮಿತಿಯ ನಾಯಕರನ್ನು ಮೀಟ್ ಮಾಡ್ಲಿಕ್ಕೆ ಅವ್ರಿಗೆ ಟೈಮ್ ಇಲ್ಲ. 6 ಸಂಘಟನೆಗಳು ಸೇರಿ ಜಂಟಿ ಕ್ರಿಯಾ ಸಮಿತಿ ನಾವು ಮಾಡಿದ್ವಿ.
ಹೌದು. ಇದೊಂದು ಕ್ರಿಯೆಗೋಸ್ಕರ ಮಾಡಿದ್ರು. ಆದ್ರಿಂದ ಇವಾಗ ಮಂತ್ರಿಯವರ ಸಾರಿಗೆ ಸಚಿವರ ಮಟ್ಟದಲ್ಲಿ ಕೂಡ ಏನು ರಿಸಲ್ಟ್ ಬಂದಿಲ್ಲ. ಸೊ ಸಹಜವಾಗಿ ಅವರು ನಾವು ಮುಖ್ಯಮಂತ್ರಿಗಳು ಕೇಳ್ತಿದ್ವಿ, ನೀವು ಮಧ್ಯಪ್ರವೇಶ ಮಾಡ್ಬೇಕು. ಆದ್ರೆ ಇದುವರೆಗೂ ನಮ್ಗೇನು ರೆಸ್ಪಾನ್ಸ್ ಬಂದಿಲ್ಲ. ಸೊ ಈಗ ನಾವು ಬೆಳಗಾಂ ಚಲೋ ಇಟ್ಕೊಂಡಿದ್ವಿ ಎರಡು ಉದ್ದೇಶದಿಂದ. ಒಂದೇನು, ಅಲ್ಲಿ ಶಾಸನಸಭೆ ನಡೀತದೆ ಮೀಟಿಂಗು, ಇದು ಬಹಳ ಇಂಪಾರ್ಟೆಂಟ್ ಸೆಕ್ಟರ್. ಒಂದು ದಿವಸಕ್ಕೆ 1 ಕೋಟಿ ಜನರನ್ನು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಯ್ತೀವಿ. ಅದರಿಂದ ಶಾಸಕರಾದ್ರೂ ಅಸೆಂಬ್ಲಿ ಒಳಗೆ ಇಶ್ಯೂ ತಗೊಂಡು ಮುಖ್ಯಮಂತ್ರಿಗೆ ಅಂದ್ರೆ ಸರ್ಕಾರಕ್ಕೆ ಸ್ವಲ್ಪ ಕಿವಿ ಹಿಂಡ್ಲಿ ಅನ್ನೋದು ಒಂದು. ಎರಡನೇದು, ನಾವು ಇವಾಗ ರಾಜ್ಯಾದ್ಯಂತ ಹಲವಾರು ಸಮಾವೇಶಗಳು ಮಾಡಿದ್ವಿ, ಜಾಗೃತಿ ತಂದಿದ್ದೀವಿ, ಮೀಟ್ ಮಾಡಿದೀವಿ, ಮಾಧ್ಯಮಗಳು ನಮ್ಗೆ ಹೆಲ್ಪ್ ಮಾಡಿದ್ವಿ. ಬಟ್ ಸಿದ್ದರಾಮಯ್ಯವರು ಕದಲೇ ಇಲ್ಲ, 1 ಇಂಚ್ ಕದಲಿಲ್ಲ. ಆದ್ರಿಂದ ಸ್ಟ್ರೈಕ್ ನೋಟಿಸ್ ಸರ್ವ್ ಮಾಡ್ತೀವಿ ಅವತ್ತು ಕಾನೂನು ರೀತ್ಯ. 9ನೇ ಡಿಸೆಂಬರ್ ಅಂತ ಹೇಳಿದ್ರೆ 3 ವೀಕ್ಸ್, ಪ್ರಾಬ್ಲಿ 31ಕ್ಕೆ ಬರುತ್ತೆ. ಅದರಿಂದ 31ರಿಂದ ನಾವು ಸ್ಟ್ರೈಕ್ ಮಾಡ್ಬೋದು, 1ನೇ ತಾರೀಕಿನ ಮಾಡ್ಬೋದು, ನಿರ್ದೇಶ ಕೊಡಬೇಕು. ಸೊ ಸ್ಟ್ರೈಕ್ ನಾವು ತೀರ್ಮಾನ ಮಾಡಿದ್ವಿ. ಸೊ ಎಂಪ್ಲಾಯೀಸ್ ಎಲ್ಲ ರೆಡಿ ಆಗಿದ್ದಾರೆ ಮುಷ್ಕರ ಮಾಡಕ್ಕೆ. ಸರ್, ಇವಾಗ ನೀವಾಗ್ಲೇ ಮಾತಾಡ್ತಾ ಸಾರಿಗೆ ಸಚಿವರು ಕೂಡ ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ರು, ಬಟ್ ಅವ್ರು ಕೂಡ ತಮ್ಮ ಮಾತು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರಿ. ನವೆಂಬರ್ 30ರ ಒಳಗೆ ನಾವು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ 1.5 ತಿಂಗಳ ಹಿಂದೆ ರಾಮಲಿಂಗಾರೆಡ್ಡಿ ಅವ್ರು ಹೇಳಿದ್ರು. ಆ ವರದಿಗಳು ನೋಡಿದ್ವಿ ನಾವು. ಆದ್ರೆ ನೀವ್ ಹೇಳ್ತಿದ್ದೀರಾ ಈಡೇರಿಸಿಲ್ಲ ಬೇಡಿಕೆಗಳನ್ನ ಅಂತ. ಇನ್ನು 3-4 ದಿನ ಟೈಮ್ ಇದೆಯಲ್ಲ ಸರ್, ಏನಾದ್ರು ಆ ತರದ ಹೋಪ್ ಏನಾದ್ರು ಇದೆಯಾ ನಿಮ್ಗೆ? ಇವಾಗ ಒಂದು ಟಿಪ್ಪ, ನಾವು ಎಂದೂ ಭರವಸೆಗಳು ಕಳ್ಕೊಂಡಿಲ್ಲ. ಈ 1,10,000 ಜನ ಯಾರು ಕೆಲಸ ಮಾಡ್ತೀವಿ ಅವರೇ ನಮ್ಗೆ ಸ್ಫೂರ್ತಿ ಕೊಡೋರು, ಅವರೇ ನಮ್ ಭರವಸೆ. ಸರ್ಕಾರ ಅಟ್ಲೀಸ್ಟ್ ಒಂದು ಮೀಟಿಂಗು ಮುಖ್ಯಮಂತ್ರಿ ಕರೆದಿದ್ದೀವಿ, ನೀವು ಬನ್ನಿ ಅಂತಲೂ ಹೇಳಿಲ್ಲ. ಮೀಟಿಂಗ್ ಆಗಿದ್ದು ಯಾವತ್ತು? ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯಲ್ಲಿ 9ನೇ ಅಕ್ಟೋಬರ್, 22 ತಾರೀಕು, 27 ನವೆಂಬರ್. 1 ತಿಂಗಳು ಬೇಕಾಯ್ತು ಮುಖ್ಯಮಂತ್ರಿ ಒಂದು ಲೆಟರ್ ನಮ್ಗೆ ಕಳಿಸೋದಕ್ಕೆ. ಅಂಡ್ ಇದಲ್ದೇನೆ ನಮ್ಮ ಜಂಟಿ ಕ್ರಿಯಾ ಸಮಿತಿಯಿಂದ ಮುಖ್ಯಮಂತ್ರಿಗೆ ಲೆಟರ್ ಬರ್ತೀವಿ, ಅವರ ಆಪ್ತರಿಂದ ಜೊತೆ ಪರಿಶೀಲನೆ ಮಾಡಿದೀವಿ. ಬಟ್ ಏನಿಲ್ಲ, ಕೋರ್ಕಲ್ನ ಮೇಲೆ ಮಳೆ ಸುರಿದಂತ ಸುಮ್ಮನಾಗ್ಬಿಟ್ಟಾರೆ ಮುಖ್ಯಮಂತ್ರಿ, ಯಾರೇನ್ ಮಾಡ್ತಾರೋ ಮಾಡ್ಕೊಳ್ಳಿ ಅಂತ. ಅದರಿಂದ ನಾವು ಕೂಡ ಇವಾಗ ಹೋರಾಟಕ್ಕೆ ಇಳಿದೀವಿ. ಮುಖ್ಯಮಂತ್ರಿಗಳು ನಿಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತಿಲ್ಲ ಅಂತ ಹೇಳಿದ್ರಿ. ನೀವು ಒಂದ್ ಕಡೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಇಳಿತಿದ್ದಾರೆ, ಇನ್ನೊಂದ್ ಕಡೆ ಮುಖ್ಯಮಂತ್ರಿಗಳು ಸ್ಪಂದಿಸ್ತಿಲ್ಲ ಅವರ ಬೇಡಿಕೆಗಳಿಗೆ ಅನ್ನೋದು. ಇದೆರಡನ್ನು ನೋಡಿದ್ರೆ ನಮ್ಗೆ ಮಾಧ್ಯಮದವರಿಗೆ, ಜನಸಾಮಾನ್ಯರಿಗೆ ತಕ್ಷಣಕ್ಕೆ ಯೋಚನೆ ಬರೋದು ಶಕ್ತಿ ಯೋಜನೆ. ಶಕ್ತಿ ಯೋಜನೆಯ ಹೊರೆ ಬಿದ್ದಿದೆಯಾ ಸರ್ಕಾರದ ಮೇಲೆ? ಯಾಕಂದ್ರೆ ಈ ಸರ್ಕಾರದ ಎಕ್ಸ್ಪೆನ್ಸಸ್, ಖರ್ಚು ವೆಚ್ಚಗಳು ಬಂದಾಗೆಲ್ಲ ಇತ್ತೀಚಿನ ತಿಂಗಳುಗಳಲ್ಲಿ, ಕಳೆದ 1.5 ವರ್ಷದಲ್ಲಿ ಮತ್ತೆ ಬರೋದು ಗ್ಯಾರಂಟಿ ಯೋಜನೆಗಳ ಹೊರೆ ಅನ್ನೋದು. ನೀವೇನ್ ಹೇಳ್ತೀರಾ ಸರ್? ಗ್ಯಾರಂಟಿ ಯೋಜನೆ, ಶಕ್ತಿ ಯೋಜನೆ ಹೊರೆ? ನೋಡಿ, ಈ ಗ್ಯಾರಂಟಿ ಯೋಜನೆಗಳಿಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಇವಾಗ ಗ್ಯಾರಂಟಿ ಯೋಜನೆಯಿಂದ 58,000 ಕೋಟಿ ಇಷ್ಟ, ಅದು ಯಾರು ಜೇಬಲ್ಲಿ ದುಡ್ಡು ಇಟ್ಕೊಳ್ಳಲ್ಲ ಬಡವರು, ಅದು ವಾಪಸ್ ಬರುತ್ತೆ ಮಾರ್ಕೆಟ್ಗೆ. ಎಕಾನಮಿ ಡ್ರೈವರ್ ಹಲವಾರು ಜನ ಬದುಕಿದ್ದಾರೆ ಅದರಿಂದ. ಅಟ್ಲೀಸ್ಟ್ ನಮ್ಮ ರಾಜ್ಯದಲ್ಲಿ ಅನ್ನಭಾಗ್ಯ ಅವ್ರು ಕೊಟ್ಟಿರೋದ್ರಿಂದ ಯಾರು ಹಸುವಿನಿಂದ ಸಾಯುವಂತ ಪರಿಸ್ಥಿತಿ ಇಲ್ಲ. ಇದು ಒಂದು. ಎರಡನೇದು, ನಮ್ಮ ಬಸ್ಸಲ್ಲಿ 66 ಲಕ್ಷ ಜನ ಹೆಣ್ಮಕ್ಳು ಡೈಲಿ ಆವರೇಜ್ ಓಡಾಡ್ತಾರೆ ಉಚಿತವಾಗಿ. ಉಚಿತ ನಾನು ಹೇಳಲ್ಲ, ಆಫ್ಟರ್ ಆಲ್ ಇಟ್ ದ ರೈಟ್ ಟು ಟ್ರಾವೆಲ್ ಓಡಾಡ್ತಿದ್ದಾರೆ. ಅದರಿಂದ ಸಂಸ್ಥೆಗಳ ಸೇನೆ ಆಗಲ್ಲ, ಅಷ್ಟು ದುಡ್ಡು ಸರ್ಕಾರ ಕೊಡ್ತೀವಿ ಅಂತ ಹೇಳಿದ. ಇದನ್ನ ಕಾನ್ಶಿಯಸ್ ಆಗಿ ತಿಳ್ಕೊಂಡೆ ಅವ್ರು ಯೋಜನೆ ತಂದಿರೋರು. ಮತ್ತೆ ಚುನಾವಣೆಗೆ ಮುಂಚೆನೆ ಇದೆಲ್ಲ ಲೆಕ್ಕಾಚಾರಗಳು ಅವ್ರು ಹಾಕಿದ್ರು. ಅದರಿಂದ ಎಲ್ಲ ಪರ್ಫೆಕ್ಟ್ ಆಗಿದೆ. ಎಲ್ಲ ಒಂದ್ ಕಡೆ ಮಾನಸಿಕವಾದ ಕೊರತೆ ಇದೆ. ಇವಾಗ ಬೇರೆ ಖರ್ಚು ಮಾಡೋದಿಲ್ಲ, ಅವರು ಮಾಡ್ತಾರೆ. ಏನ್ ವರ್ಕರ್ಸ್ ಪರವಾಗಿಲ್ಲ ನೋಡ್ಕೊಂಡು ಹೋಗುತ್ತೆ ಅಂತ ಒಂದು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಮಾಡಿದ್ರು. ಆದ್ರಿಂದ ನಾವು ತೋರಿಸ್ತಾ ಇದೀವಿ. ಹಿಂದೆ ಕೂಡ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ 3 ದಿವಸ ಸ್ಟ್ರೈಕ್ ಮಾಡಿದ್ವಿ. ಅಟ್ ದಿ ಎಂಡ್ ಆಫ್ 3 days ಕರೆದು ಮಾತಾಡಿದ್ವಿ. ಈ ಸಲ ನಮ್ಗೆ ಗೊತ್ತಿಲ್ಲ ಎಷ್ಟು ದಿವಸ ಸ್ಟ್ರೈಕ್ ಮಾಡಬೇಕು. ಬಟ್ ನಾನು ಸಿದ್ದರಾಮಯ್ಯವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಶಕ್ತಿನ ಪರೀಕ್ಷೆ ಮಾಡ್ಕೋಗ್ಬಿಡಿ, ಮತ್ತೆ ನಿಮಗೂ ಸ್ಟೇಟ್ ಪವರ್ ಇದೆ ಅಂತ ಅದನ್ನು ನಮ್ಗೆ ತೋರಿಸ್ಬಿಡಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬನ್ನಿ. ಆಫ್ಟರ್ ಆಲ್ ನಾವೆಲ್ಲ ಯಾವುದೋ ಬೇರೆ ಗ್ರಹದಿಂದ ಬಂದಿಲ್ಲ. ನಿಮ್ಮ ಶಕ್ತಿ ಯೋಜನೆಗೆ ನಾವು ಬೇಕು, ನಿಮ್ಮನ್ನು ಹೊತ್ಕೊಂಡು ನಾವು ಓಡಾಡ್ತಿದ್ದೀವಿ. ಆದ್ರಿಂದ
ಶಕ್ತಿ ಯೋಜನೆಯಿಂದ ಆಕ್ಚುಲಿ ನಮ್ಗೆ ದುಡ್ಡು ಜಾಸ್ತಿ ಬರೋದು. ಹ್ಮ್ ಅವರು ಒಪ್ಕೊಂಡಿದ್ದಾರೆ ಫುಲ್ ಹಣ ಕೊಡ್ತೀವಿ ಅಂತ. ಹ್ಮ್ ಲೆಕ್ಕಾಚಾರ ಇಲ್ಲದೆ ಹೆಂಗ್ ಒಪ್ತಾರ ಅವರು? ಅದೆಲ್ಲ ಪ್ರಶ್ನೆ. ಹ್ಮ್ ಹೇಗೆ ವರ್ಕಿಂಗ್ ಕ್ಲಾಸ್ ಬಗ್ಗೆ ಬಹಳ ನಿಕೃಷ್ಟವಾಗಿದೆ, ಅಷ್ಟು ನಾನು ಹೇಳಬಲ್ಲೆ. ಸರ್, ಅಂದ್ರೆ ಈಗ ಸರ್ಕಾರ ನೌಕರರನ್ನ ಉದಾಸೀನವಾಗಿ ನೋಡ್ತಾ ಇದೆ, ಅವರ ಬೇಡಿಕೆಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನೋದು ನಿಮ್ಮ ಮಾತು. ಅಬ್ಸಲ್ಯೂಟ್ಲಿ ನೋ ಡೌಟ್ ಅಬೌಟ್ ಇಟ್. ಹಾ. ವರ್ಕಿಂಗ್ ಕ್ಲಾಸ್ ಬಗ್ಗೆ ಅವ್ರು ಮಾತಾಡ್ತಿದ್ರು. ಯಾವ ಟ್ರೇಡ್ ಯೂನಿಯನ್ಗಳು ಕರೆದು ನೋಡಿದ್ರಿ ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಕನಿಷ್ಠ ಕೂಲಿ 1,80,00,000 ಜನ ಅಲ್ಲಿ ಕೆಲಸ ಮಾಡ್ತಾರೆ ಕನಿಷ್ಠ ಕೂಲಿ. ಕರೆದು ಮಾತಾಡಿದ ಟ್ರೇಡ್ ಯೂನಿಯನ್ ಲೀಡರ್ಗಳು ಅಂದ್ರೆ ವರ್ಕಿಂಗ್ ಕ್ಲಾಸ್ ಜಪ ಮಾಡ್ತಾರೆ. ವರ್ಕಿಂಗ್ ಕ್ಲಾಸ್ ಸಮಸ್ಯೆಗಳು ಏನು ಬಗೆಹರಿಸ್ತಿಲ್ಲ ಅವರು. ಒಂದು ಉದಾಹರಣೆ ನಮ್ಮ ಟ್ರಾನ್ಸ್ಪೋರ್ಟ್ ಹೇಳಿ ಡೈಲಿ ಸದ್ ಮಾಡೋ ಜನ ನಾವು. ನಾನು ಕೇಳೋದು ಇಷ್ಟೇನಪ್ಪ, ನೀವು ಸರ್ಕಾರಿ ನೌಕರ 17 ದುಡ್ಡು ಕೊಟ್ರಲ್ಲ ಅವಾಗ 7ನೇ ವೇತನ ಆಯೋಗ ದುಡ್ಡಿತ್ತ ಸರ್ಕಾರದಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲ ಮಾಡ್ತೀರಿ. ಮತ್ತೆ ನಿಮ್ಮ ಬಜೆಟ್ ಹೆಚ್ಚು ಕಡಿಮೆ 3.5 ಲಕ್ಷ ಕೋಟಿ. ಇವತ್ತೆಲ್ಲ ನಮ್ಗೆ 6,000 ಕೋಟಿ ಕೊಟ್ಟರೆ ಮುಗೀತು. ಇಟ್ ಇಸ್ ಅ ಪೀನಟ್. ಅದರಿಂದ ದುಡ್ಡಿಲ್ಲ ಅಂತಲ್ಲ, ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ವರ್ಕಿಂಗ್ ಕ್ಲಾಸ್ಗೆ ಅವ್ರು ಬಂದಿಲ್ಲ. ವರ್ಕಿಂಗ್ ಕ್ಲಾಸ್ ಇವ್ರು ನಾವು ದುಡಿತಿದ್ದಾರೆ, ಈ ರಾಜ್ಯದಲ್ಲಿ ಸಂಪತ್ತನ್ನು ಸೃಷ್ಟಿ ಮಾಡ್ತಿದ್ದಾರೆ, ಅವ್ರ ಕಡೆ ಮೊದಲು ಗಮನ ಕೊಡ್ಬೇಕು. ನಾವು ಬರೀ ಅವ್ರ ಸಮಾವೇಶಗಳಲ್ಲಿ ಅವ್ರ ಕಾಲ ಕಳೀತಾರೆ. ನಾವು ಸಮಾವೇಶ ಮಾಡಿದ್ವಿ ಅಲ್ವಾರು. ದೊರೆಯವ್ರಿಗೆ ದೂರ ತಗೊಂಡೋಗಿದ್ವಿ. ಆ ದೊರೆ ಕೇಳಕ್ಕೆ ತಯಾರಿಲ್ಲ. ಕೇಳಿಸ್ಬೇಕಾದ್ರೆ ಗಾಡಿಗಳು ನಿಲ್ಬೇಕು. ಎಲ್ಲಿವರೆಗೆ ನಮ್ಮ ಬಸ್ಸಿನ ಶಬ್ದಗಳು ಹಾರನ್ ಆಗ್ತಿರುತ್ತೆ ಅಲ್ಲಿವರೆಗೆ ಅವ್ರ ಗಮನ ಕೊಡೋದಿಲ್ಲ. ಆ ಬಸ್ಸು ನಿಶ್ಶಬ್ದವಾಗಿ ಡಿಪೋ ಒಳಗೆ ಕೂರುತ್ತೆ ನೋಡಿ, ಆವಾಗ ಸ್ವಲ್ಪ ಕಣ್ಣು ಬಿಡ್ಬೋದು ಅಂತ ನಾನು ಅನ್ಕೊಂಡಿದ್ವಿ. ಹಿಂದೆ ಹಾಗೆ ಮಾಡಿದ್ವಿ. ಅಂದ್ರೆ ಸರ್, ಈಗ KSRTC 5 ನಿಗಮಗಳು, 4 ನಿಗಮ ಮತ್ತು BMTC ಒಟ್ಟು 5 ಸಂಸ್ಥೆಗಳ ಕಡೆಯಿಂದ ಒಟ್ಟು 4 ನಿಗಮಗಳು. KKRTC, NWKRTC, KSRTC ಮತ್ತೆ BMTC 4 ಸಂಪೂರ್ಣವಾಗಿ ಮುಷ್ಕರಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತೆ ಈ ನಿಮ್ಮ ಎಲ್ಲಾ ಜಂಟಿ ಕ್ರಿಯಾ ಸಮಿತಿ ಎಲ್ಲಾ ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾರೆ. ಇನ್ವಾಲ್ವ್ ಆಗಿದೆ. ಮುಷ್ಕರದ ಬಗ್ಗೆ ಯಾವುದೇ ಸಂಘಟನೆ ಒಳಗಡೆ ಯಾವುದೇ ಇದಿಲ್ಲ, ಒಮ್ಮತದ ನಿರ್ಧಾರ ಇದೆ. ಯಾರೊಬ್ರು ಹಿಂದೆ ಸರ್ಕಾರಿ ನೌಕರರಾಗಬೇಕು ಅಂತ ಜನ ಅವ್ರ ಐಸೋಲೇಟ್ ಆಗಿದ್ದಾರೆ. ಅವರು ಸಮಾನ ವೇತನ ಅದು ಇದು ಅಂತ ಹೇಳ್ಕೊಂಡು ಹೋಗ್ತಾರೆ. ನಾವು ಸ್ಟ್ರೈಕ್ ಮಾಡೋ ಜನ ಎಲ್ಲ ತಯಾರಿದ್ದಾರೆ. ಹಲವಾರು ಕಡೆಯಿಂದ ನಮ್ಮ ಫೋನ್ ಕಾಲ್ ಬರ್ತಿದೆ, ಬೇಗ ಶುರು ಮಾಡಿ ಸ್ಟ್ರೈಕ್. ಜನ ಅಷ್ಟು ರೋಸತ್ ಹೋಗಿದ್ದಾರೆ. ಇನ್ಫ್ಯಾಕ್ಟ್ ನೋಡಿ, ಈ ಶಕ್ತಿ ಯೋಜನೆ ಇದರಲ್ಲಿ ಇಂಪ್ಲಿಮೆಂಟೇಷನ್ ಅಲ್ಲಿ ಇಲ್ಲದೆ ಇರೋ ತೊಂದರೆಗಳನ್ನ ಕಂಡಕ್ಟರ್ ಡ್ರೈವರ್ ಅನುಭವಿಸ್ತಾ ಇದ್ರು. ಮಾತೆತ್ತಿ ಸಸ್ಪೆಂಡ್ ಆಗ್ತದೆ. ನಮ್ಮ ಅಧಿಕಾರಿಗಳ ಕಣ್ಣು ಮುಚ್ಚಾಡಿ ಸಸ್ಪೆಂಡ್ ಮಾಡ್ತಾರೆ. ಸಾಕಾಗಿ ಹೋಗ್ಬಿಟ್ಟಿದೆ. ಅಷ್ಟೆಲ್ಲ ಮಾಡಿದ್ರೆ ನಮ್ಗೆ ಅದಕ್ಕೇನು ಒಂದು ಪರಿಹಾರ ಸಿಗೋದಿಲ್ಲ ಅಂತ ಹೇಳಿದ್ರು. ಜನ ಸ್ಟ್ರೈಕ್ ಮಾಡಿದ್ರೆ ಏನ್ ಮಾಡ್ತಾರೆ? ಸ್ವಲ್ಪ ನೆಮ್ಮದಿಯಾಗಿರ್ತಾರೆ ಅವಾಗ. ಅಂದ್ರೆ ಸರ್ಕಾರ ಟ್ರೈಲ್ ಆಫ್ ಸ್ಟ್ರೆಂತ್ ನೋಡ್ಬಿಡ್ಲಿ. ಬಟ್ ನಾನ್ ಕೇಳ್ಕೊಳ್ಳೋದು ಇಷ್ಟ, ಅಪೀಲ್ ಮಾಡ್ಕೊಳ್ಳೋದು ಸಿದ್ದರಾಮಯ್ಯ. ಹಲವಾರು ಬಾರಿ ನಮ್ಮನ್ನು ಪರೀಕ್ಷೆ ಮಾಡಿದೆ ಸರ್ಕಾರ. ಪ್ರತಿಯೊಂದು ಬಾರಿ ನಾವು ಉತ್ತೀರ್ಣಾಗಿ ಬಂದಿದ್ವಿ. ಸೊ ಮತ್ತೆ ಅದನ್ನ ಟೆಸ್ಟ್ ಮಾಡ್ಬಿಡಿ. ಯಾಕೆಂದ್ರೆ 1 ಕೋಟಿ ಜನರು ನಮ್ಮ ಬಸ್ಸಲ್ಲಿ ದಿವಸ ಓಡಾಡ್ತಾರೆ, ದುಡ್ಡು ಕೊಟ್ಟು ಓಡಾಡ್ತಾರೆ. ಆ ಜನರಿಗೆ ತೊಂದರೆ ಮಾಡಿಸ್ಬಿಡಿ. ಮತ್ತೆ ಹಂಗ್ ಸ್ಟ್ರೈಕ್ ಆದ್ರೆ ಆ ಶಾಪ ನಿಮ್ಗೆ ತಟ್ಟುತ್ತೆ. ಸರ್, ಮುಖ್ಯವಾಗಿ ಈಗ ನಿಮ್ಮ ಬೇಡಿಕೆಗಳನ್ನೋದು ಅರಿಯರ್ಸ್, ವೇತನ 38 ತಿಂಗಳ ಅರಿಯರ್ಸ್ ಮತ್ತೆ ಗ್ರಾಚ್ಯುಟಿ 390 ಕೋಟಿ. ಗ್ರಾಚ್ಯುಟಿ ಸುಮಾರು 300 ಕೋಟಿ ಬರಬೇಕು. ಹೇಳಿ, ಉಳಿದ ಬೇಡಿಕೆಗಳೇನಿದೆ ಸರ್ ಇದೆರಡು ಹೊರತುಪಡಿಸಿ? ಉದಾಹರಣೆಗೆ ಮೆಡಿಕಲ್ ಸ್ಕೀಮ್ ತರಬೇಕು ಅಂತ ಕೇಳಿದೀವಿ. ನಮ್ಮಲ್ಲಿ ಇರೋದು ಏನೇನು ಸಾಲದು. ಅದಕ್ಕೆ ಚರ್ಚೆ ನಡೀತಾ ಇದೆ. ಅದಕ್ಕೆ ಒಂದು ಆಗ್ಬಹುದು, ನಾವು ಆಸಕ್ತಿ ಇದು ನಮ್ಗೆ ನಂಬಿಕೆ ಇದೆ. ಇನ್ನು ಈ ಫಾರಂ 4 ಅಂತ ಒಂದು ಸೈಂಟಿಫಿಕ್ ಆಗಿ ವರ್ಕಿಂಗ್ ಅವರ್ಸ್ ಡಿಸೈಡ್ ಮಾಡಿಲ್ಲ. ಇವಾಗ 10-12 ಗಂಟೆ ದುಡಿಸ್ತಾರೆ, 9 ಗಂಟೆ ಲೆಕ್ಕ ಹಾಕ್ತಾರೆ, 8 ಗಂಟೆ ಲೆಕ್ಕ ಹಾಕ್ತಾರೆ. ಇಂಥದನ್ನ ಬೇಕಾದಷ್ಟು ಪಾಯಿಂಟ್ ಔಟ್ ಮಾಡಿದ್ವಿ. ಅವ್ರು ಚರ್ಚೆ ಮಾಡೋಕ್ಕೆ ತಯಾರಿಲ್ಲ ಅದಕ್ಕೆ. ಇನ್ನು ನಮ್ಮ ಬಾಟಾ ಇರ್ಬೋದು ಅಥವಾ ಡೈಲಿ ಅಲವೆನ್ಸು, ಇನ್ಸೆಂಟಿವ್ ಇರ್ಬೋದು, ಬೇಕಾದಷ್ಟು ಸಮಸ್ಯೆಗಳಿವೆ. ಅದು ಡಿಪಾರ್ಟ್ಮೆಂಟ್ ಲೆವೆಲ್ ಕೂತ್ಕೊಂಡು ಮಾತಾಡುವಂಥದ್ದು. ಬಟ್ ಮುಖ್ಯವಾಗಿರೋದು ದುಡ್ಡು ಬರೋದು ಸರ್ಕಾರದ ಕಡೆಯಿಂದ
ಹೌದು, ಯಾಕಂದ್ರೆ ಇಲ್ಲ ಸ್ವಾಯತ್ತ ಸಂಸ್ಥೆಗೆ ನಮ್ಮ ಕೆಲಸ ಮಾಡಕ್ಕೆ ಇವ್ರು ಬಿಡ್ತಿಲ್ಲ. ಪ್ರತಿಯೊಂದಕ್ಕೂ ಗೌರ್ಮೆಂಟ್ ಮೂಗ್ ತೋರಿಸ್ತಾರೆ, ಅವರ ನಿರ್ದೇಶನ ನಾವು ನಡೆಯುತ್ತೆ. ಕೊಳ್ಳೋ ಪದಾರ್ಥಗಳ ಬೆಲೆ ಎಲ್ಲ ಜಾಸ್ತಿ ಆಗ್ತಿದೆ 10 ವರ್ಷದಿಂದ. ಫೇರ್ ಹಾಕಿ ಕೊಡ್ಬೇಕು. ಇಲ್ಲ ಸಿಂಧ್ಯಾ ಕಮಿಟಿ ಮತ್ತೆ ಶ್ರೀನಿವಾಸ ಮೂರ್ತಿ ಅವ್ರ ಕಮಿಟಿ ಮಾಡಿ ಫೇರ್ ಹೈಕ್ ಬಗ್ಗೆ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಆ ಕಮಿಟಿಗೆ ಜವಾಬ್ದಾರಿ ಕೊಟ್ಬಿಡ್ಬೇಕು. ಯಾವುದೇ ನೀವು ದುಡ್ಡು ಕೊಡೋದಿಲ್ಲ, ನಾವು ಅದನ್ನ ಜಾಸ್ತಿ ಮಾಡಕ್ ಬಿಡೋದಿಲ್ಲ. ಹೇಗೆ ನಡೆಸೋದು? ನೀರ್ ಹಾಕ್ಬಿಟ್ಟು ಬಸ್ ನಡೆಸೋ ಟೆಕ್ನಾಲಜಿನೂ ಡೆವಲಪ್ ಆಗಿಲ್ಲ ಅಲ್ವಾ? ಅಥವಾ ವರ್ಕರ್ಸ್ ಎಲ್ಲ ಫ್ರೀ ಆಗಿ ಧಾರ್ಮಿಕ ಕೆಲಸ ಮಾಡಕ್ ಆಗಲ್ಲ, ಹೊಟ್ಟೆ ಬಟ್ಟೆ ಇದೆ. ಆದ್ರೆ ಸರ್ಕಾರ ಇದರಲ್ಲಿ ಗಮನದಲ್ಲಿಟ್ಕೊಂಡು ಎಸೆನ್ಷಿಯಲ್ ಸರ್ವಿಸ್ ಆದ್ರಿಂದ ಇಲ್ಲಿ ಒಂದು ಕೂಗು ಬರ್ದಂಗೆ ಅವ್ರು ನೋಡ್ಕೋಬೇಕು. ಒಬ್ಬ ಮುಖ್ಯಮಂತ್ರಿಯನ್ನ ನಾವು ಮೀಟ್ ಮಾಡಕ್ಕಾಗಿಲ್ಲಪ್ಪ. 1.5 ವರ್ಷ ಆಯ್ತು ಇವ್ರ ಅಧಿಕಾರಕ್ಕೆ ಬಂದು. ಇಸ್ ಇಟ್ ಸೋ ಡಿಫಿಕಲ್ಟ್ ಫಾರ್ ಎ ಚೀಫ್ ಮಿನಿಸ್ಟರ್ ಟು ಗಿವ್ ಅನ್ ಇಂಟರ್ವ್ಯೂ ಟು ಅಸ್? ಪತ್ರಗಳು ಬರೆದ್ರೆ ಕೆಳಗಡೆ ಹಾಕೊಂಡು ಕೂತ್ರೆ ನಾವೇನ್ ಮಾಡೋಣ? ಆದ್ರಿಂದ ಒಂದು ಕಠಿಣವಾದ ಕ್ರಮ ನಮ್ಮಿಂದಲೂ ಆಗ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಕಮ್ ವಾಟ್ ಮೇ, ಇವ್ರು ಕರೆದು ಮಾತಾಡಿ ಸೆಟ್ಲ್ ಮಾಡಿದ್ರೆ ದೇರ್ ವಿಲ್ ಬಿ ಸ್ಟ್ರೈಕ್. ನೋ ಗಾಡ್ ಕ್ಯಾನ್ ಸ್ಟಾಪ್ ಸ್ಟ್ರೈಕ್ ಆನ್ ದಿಸ್ ಅರ್ತ್. ಅದು ನಮ್ಮ ಡಿಟರ್ಮಿನೇಷನ್. ಜೀನಾ ಯಾ ಮರ್ನಾ ತಡಾಯ್ ಕರ್ನ, ಅದು ನಮ್ಮ ಸ್ಲೋಗನ್ ಇವಾಗ. ಮಾಡುವಿಲ್ಲವೇ ಮಾಡಿ. ಅಂದ್ರೆ ಡಿಸೆಂಬರ್ 9 ಬೆಳಗಾವಿ ಚಲೋ ಮತ್ತು ಅಲ್ಲಿ ಸ್ಟೇಕ್ ನೋಡಿ ಸರ್ವ್ ಮಾಡ್ತೀವಿ. ಸ್ಟೇಕ್ ನೋಡಿ ಸರ್ವ್ ಮಾಡ್ತೀವಿ. ಡಿಸೆಂಬರ್ 9 ಟೈಮ್ ಕೊಟ್ಟಿದ್ದೀವಿ. ಕರೆದು ಮಾತಾಡಿ. ಇವತ್ತು 27 ಯಾವ ಆಂಪಲ್ ಟೈಮ್. ಎಲೆಕ್ಷನ್ ಮುಗೀತು. ಬೇರೆ ಇನ್ನೇನಂತ ಸಮಸ್ಯೆಗಳು ಹೊರಗಡೆ ಇದಿಲ್ಲ. ಒಳಗಡೆ ಬೇಕಷ್ಟಿರ್ಬೋದು ಆವಿಷ್ಯ ಅಲ್ವಾ? ಟೈಮ್ ಕೊಟ್ಟಿದ್ವಿ. ವಿ ಆರ್ ಅನ್ರೀಸನಬಲ್. ಸರ್ 1.5 ಕೋಟಿ ಜನರನ್ನ ನೀವು ಪ್ರತಿನಿತ್ಯ ಹೋಯ್ತೀವಿ ಒಂದ್ ಕಡೆಯಿಂದ ಒಂದ್ ಕಡೆ, ಒಂದ್ ಕಡೆಯಿಂದ ಒಂದ್ ಕಡೆ ಕರ್ಕೊಂಡು ಹೋಗೋದು. ಜೊತೆಗೆ ಸರ್ಕಾರದ ಒಂದು ಬಹಳ ಮುಖ್ಯವಾದ ಗ್ಯಾರಂಟಿ ಯೋಜನೆಗಳಲ್ಲಿ ಬಹಳ ಮುಖ್ಯವಾದದ್ದು ಶಕ್ತಿ ಯೋಜನೆ. ಅದಕ್ಕೆ ನೀವು ಕೈ ಜೋಡಿಸಿದ್ದೀರಾ? ಪ್ರಥಮವಾಗಿ ನಾವು. ಹೌದು. ಹಾಗಾಗಿ ಸರ್ಕಾರ ಕಾರ್ಮಿಕರ ಮತ್ತು ನೌಕರರ ಬೇಡಿಕೆಗಳನ್ನ ಸಹಾನುಭೂತಿಯಿಂದ ನೋಡ್ಬೇಕು, ಮತ್ತೆ ನ್ಯಾಯಯುತವಾಗಿ ಅವ್ರಿಗೇನು ಸಲ್ಬೇಕಿದೆ ಸಲ್ಲಿಸಬೇಕು ಅನ್ನೋದು ನಿಮ್ಮ ವಾದ. ಅಷ್ಟೆಲ್ಲ ನಾವು ಇಡೀ ದೇಶಾದ್ಯಂತ ಈ ಸ್ಕೀಮ್ ತಗೊಂಬನಿ ಅಂತ ಹೇಳ್ತಾ ಇದ್ದೀವಿ. ಮಹಿಳೆಯರಿಗೆ ಫ್ರೀ ಕೊಡಿ ಅಂತ. ಎಸ್, ಕರ್ನಾಟಕ ಯಶಸ್ವಿ ಮಾಡಿದ್ವಿ. ಇಲ್ಲಿ ನೀವು ಮಾಡ್ರಿ, ನಮ್ಗಾಗಿದ್ದು ನಿಮ್ಗೆ ಆಗಲ್ಲ ಅಂತ ಹೇಳ್ತೀವಿ. ಅಷ್ಟೊಂದು ಸಪೋರ್ಟ್ ಆಗಿ ನಿಂತಿದ್ವಿ. ಆದ್ರೂ ಅದನ್ನ ತಿಳ್ಕೊಂಡು ಸಿದ್ದರಾಮಯ್ಯ ನಮ್ಮನ್ನು ಕರೆದು ಮಾತಾಡಿದೆ. ಜನಗಳಿಗೆ ತೊಂದರೆ ಕೊಡೋ ಉದ್ದೇಶ ನಮ್ಗಿಲ್ಲ. ದುಡ್ಡು ಕೊಟ್ಟು ಪಾಪ ಅವ್ರು ಪ್ರಯಾಣ ಕೊಟ್ಟು ಮಾಡ್ತಾರೆ. ನಮ್ಗೆ ಆ ಪ್ರಯಾಣಕ್ಕೆ ಅನುಕೂಲ ಮಾಡೋದು ನಮ್ ಕೆಲಸ. ಬಟ್ ಇಷ್ಟೊಂದು ಮೊಂಡಾಗಿ ಸರ್ಕಾರ ಇದ್ರೆ ನಾವೇನ್ ಮಾಡಕ್ಕಾಗ್ತದೆ? ಅನಿವಾರ್ಯವಾಗಿ ಈ ಹೆಜ್ಜೆ ನಾವು ಮುಂದಿಟ್ಟಿದ್ವಿ. ಕ್ಷಮಾಪಣೆ ಇರಲಿ ಸರ್. ನಿಗಮದ ಖಂಡಿತ ಸರ್, ನಮ್ಮ ಮಾಧ್ಯಮದ ಪರವಾಗಿ ನಾವು ನಮ್ಮ ಬೆಂಬಲ ಇದ್ದೇ ಇರುತ್ತೆ. ಯಾಕಂದ್ರೆ ಕಾರ್ಮಿಕರ ವಿಷಯ ಇದು. ಇನ್ನೊಂದು ಸರ್, ಈಗ ನಿಮ್ಮ ಹೋರಾಟಕ್ಕೆ, ಕಾರ್ಮಿಕರ ಹೋರಾಟಕ್ಕೆ, ನೌಕರರ ಹೋರಾಟಕ್ಕೆ ನಿಗಮದ ಕಡೆಯಿಂದ ಹೇಗಿದೆ? ನಿಗಮದ ಅಧಿಕಾರಿಗಳು, ನಿಗಮ ಒಂದೇನಂದ್ರೆ ದೇ ಆರ್ ಕಾಟ್ ಇನ್ ಬಿಟ್ವೀನ್. ಇವಾಗ ಸ್ಟ್ರೈಕ್ ಬೇಕಾದ್ರೆ ಸಹಜವಾಗಿ ಅವ್ರು ಸಂತೋಷ ಆಗಿರಕ್ಕೆ ಸಾಧ್ಯ ಇಲ್ಲ. ಬಟ್ ಬೇರೆ ಹೆಲ್ಪ್ಲೆಸ್ ಕಂಡೀಷನ್. ಆದ್ರಿಂದ ನಿಗಮದ ಪ್ರಶ್ನೆ ನೇರ ಈ ಸಂಘರ್ಷ ಗವರ್ಮೆಂಟ್ಗೂ ನಮಗೂ ನಡೀತದೆ. ಹೆಂಗ್ ಮಾಡಕ್ಕಾಗಲ್ಲ? ಅವ್ರಿಗೇನ್ ಪವರ್ಸ್ ಇದೆ? ಇವಾಗ ಸಾಲ ತರ ಪವರ್ ಇಲ್ಲ. ಗೌರ್ಮೆಂಟ್ ಅಪ್ರೂವ್ ಮಾಡಿದ್ರೆ ಸಾಲ ನೋಡಾಗಿಲ್ಲ. ಇದೇನಾದ್ರೆ ಒಳ್ಳೆದಿರೋದು ಗಣ್ಯ ರಕ್ಷಣೆ ಅಂತ ಏನ್ ಮಾಡ್ತೀರಾ? ಈಗ ಶಕ್ತಿ ಯೋಜನೆಯ ಏನು ರೀಫಂಡ್ ಆಗ್ಬೇಕಿದೆ ಅಮೌಂಟ್ ಸರ್ಕಾರ ಕಡೆಯಿಂದ, ಅದೆಲ್ಲ ಸರಿಯಾಗಿ ಆಗ್ತಾ ಇದೆಯಾ ಸರ್ ನಿಗಮಗಳಿಗೆ? ಪೂರ್ಣ ಆಗಿಲ್ಲ. ಅದು ಇನ್ನೊಂದು 1,000 ಕೋಟಿ ಚಿಲ್ಲರೆ ವಾಪಸ್ ಕೊಡೋದಿದೆ. 100% ಕೊಡ್ತಿಲ್ಲ ಅವರು. ಇದೆಲ್ಲ ಸೇರಿ ಒಂದು 6,000 ಕೋಟಿ ಆಗುತ್ತಿದೆ. ಅದ್ಯಾವ ದೊಡ್ಡ ವಿಷಯ 6,000 ಕೋಟಿ ಸರ್ಕಾರಕ್ಕೆ? ಅವರು ಸೀರಿಯಸ್ ಆಗಿ ಇದೆಲ್ಲ ಯೋಚನೆ ಮಾಡೋದಿಲ್ಲ. ಅಂಡ್ ಬೇಕೋ ಬೇಡವೋ ನಮ್ಮ ಪತ್ರಗಳಿಗೆ ಯಾರು ಬೆಲೆ ಕೊಡೋದಿಲ್ಲ. ಅದೆಲ್ಲ ರಸ್ತೆಗೆ ಇಳಿದು ಬಸ್ ನಿಂತಾಗ್ಲೇ ಅವ್ರು ಜ್ಞಾನೋದಯ ಆಗುತ್ತೆ. ಅಂಡ್ ನಮ್ಮ ಹಿಂದಿನ ಅನುಭವಗಳು ಹಾಗೇನೆ. ಆದ್ರೆ ಹಿಂದೆ ಬೊಮ್ಮಾಯಿ ಸರ್ಕಾರದ ಹಾಗೆ ಮಾಡಲಿಲ್ಲ. ಕರೆದ್ರು, ಗೌರವದಿಂದ ಚರ್ಚೆ ಮಾಡಿದ್ರು, 15% ಇನ್ಕ್ರೀಸ್ ಕೊಟ್ರು, ಅನುದಾನ ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಅರಿಯರ್ಸ್ಗೆ.
ಅಟ್ಲೀಸ್ಟ್ ಆ ಒಂದು ಒಳ್ಳೆ ಮಾದರಿ ನೀವು ಫಾಲೋ ಮಾಡಿದ್ರೆ ಚೆನ್ನಾಗಿದೆ. ನಮ್ಮ ಕೈಲಿ ಇಷ್ಟೊಂದು ಮಾತಾಡಿಸ್ಬೇಕಾಗಿಲ್ಲ ಅವ್ರು, ಅದ್ರ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಸರ್ಕಾರನೇ ಲಾಸ್ಟ್ 50 years ಈ ಸಂಸ್ಥೆಯನ್ನು ನಾನು ನೋಡ್ತಾ ಇದ್ದೀನಿ. ಎಷ್ಟು ಜನ ಮಂತ್ರಿಗಳು ಬಂದ್ರು, ಎಷ್ಟು ಮುಖ್ಯಮಂತ್ರಿಗಳು ಬಂದ್ರು. ಇಷ್ಟೊಂದು ನಮ್ಮ ಕೈಲಿ ಯಾಕೆ ಮಾತಾಡಿಸ್ತೀರ ನೀವು ಅಂತ ನಾನು ಸಿದ್ದರಾಮಯ್ಯ ಕೇಳು. 5 ನಿಮಿಷ ನಮ್ಮನ್ನು ಕಾರು ಹೇಗಿದೆಯಪ್ಪ ನಮ್ಮ ತೊಂದ್ರೆ ಇಂಥ ಕರಿತೀವಿ, ಮಾತಾಡ್ತೀವಿ, ಹೇಳಕ್ಕೇನು? ಅದು ಕೂಡ ಸರ್ಕಾರನೇ ಕೊಟ್ಟ ಮಾತು, ಸರ್ಕಾರನೇ ಕೊಟ್ಟ ಭರವಸೆ. ಸರ್ಕಾರ ಕೊಟ್ಟ ಆಶ್ವಾಸನೆಗಳು, ಹೌದು. ಬೇರೆ ಎಲ್ಲಿ ಹೋಗೋಣ ನಾವು? ಸೊ ಇದು ಇವತ್ತು ಅನಿವಾರ್ಯವಾಗಿ ಈ ಸ್ಥಿತಿಗೆ ನಾವು ಬಂದಿದ್ದೀವಿ. ಆದ್ರಿಂದ ಏನ್ ಮಾಡಕ್ಕಾಗತ್ತೆ? ನಾವು ಸರ್ಕಾರ ಕೇಳಿದ್ರೆ ಕುರುಕ್ಷೇತ್ರ ಮಾಡ್ಬಿಟ್ಟಿದ್ದೀನ ಅಂತ. ಒಳ್ಳೆ ಸರ್ವಿಸ್ ಕೊಡ್ತಿದ್ವಿ, ಜನರಲಿ ಪೀಪಲ್ ಆರ್ ಹ್ಯಾಪಿ ವಿತ್ ಅವರ್ ಸರ್ವಿಸಸ್. ಒಳ್ಳೊಳ್ಳೆ ಬಸ್ಸುಗಳು ಹಾಕಿದ್ವಿ, ಒಂದು ಮಾದರಿ ಆಗಿದೆ. 100 ಅವಾರ್ಡ್ಗಳು ತಗೊಂಡಿದೆ ಸಂಸ್ಥೆ. ಏನು ಅವಾರ್ಡ್ಗಳು? ನಮ್ಮ ಬೆವರಿನ ಮುದ್ದೆ ಅದು. ನಾವು ಬೆವರು ಸುಡ್ತಾ ಇದ್ರೆ ಅವಾರ್ಡ್ ಎಲ್ಲಿ ಬರ್ದಿವ್ರಿ? ಎಲ್ಲ ಹೇಗಿದ್ದಾರೆ ಎಲ್ಲ ತೋರಿಸ್ಕೊಂಡು ಮುಂದೆ ಯಾರು ಕರೆದು ಬನ್ನಿ ಅವಾರ್ಡ್ ತಗೊಳ್ಳ ಅಂತ ಕರ್ಕೊಂಡು ಹೋಗಲ್ಲ. ಒಬ್ಬ ಡ್ರೈವರ್ ಕರ್ಕೊಂಡು ಹೋಗಲ್ಲ, ಒಬ್ಬ ಮೆಕ್ಯಾನಿಕ್ ಕರ್ಕೊಂಡು ಹೋಗಲ್ಲ. ಎಲ್ಲ ಸೋಟು ಊಟ ಹಾಕೊಂಡು ತಗೊಳ್ಳಿ, ನನಗೇನು ನನ್ನ ಕರೆ ನಂದಪ್ಪ ಇಲ್ಲ. ಬಟ್ ಆ ಬೆವರಿನ ಮುದ್ದೆಯಾಗಿ ಅವಾರ್ಡ್ಗಳಿಗೆ ಅಂತ ಕೂತಿದೆ. ಅಂದ್ರೆ ಅಂತಿಮವಾಗಿ ಸರ್ಕಾರಕ್ಕೆ ಏನ್ ಹೇಳ ಬಯಸ್ತೀರಿ ಸರ್ ಈ ಮೂಲಕ? ಈಗಲೂ ಅಷ್ಟೇ ಟೈಮ್ ಮೀರಿ ಹೋಗಿಲ್ಲ, ಬೇಕಾದಷ್ಟು ಟೈಮ್ ಕೊಟ್ಟಿದ್ದೀವಿ. ವಿ ಆರ್ ಮೋರ್ ದ್ಯಾನ್ ರೀಸನಬಲ್. ಕರೀರಿ, ನಾಳೆ ಸಾಲ್ವ್ ಮಾಡಿ. ಸ್ಟ್ರೈಕ್ ನೋಟಿಸ್ ಕೊಡೋದನ್ನ ಅವಾಯ್ಡ್ ಮಾಡಿ. ಡಿಸೆಂಬರ್ 9ರವರೆಗೂ ಗಡುವು ಇದೆ. ನಮಗೇನಪ್ಪಾ ಅಂದ್ರೆ ಸರ್ಕಾರದಿಂದ ಸ್ಟ್ರೈಕ್ ಮಾಡಿಸೋದು ನಮ್ ಡಿಮಾಂಡ್ ಅಲ್ಲ. ಇವ್ರು ನಮ್ ಡಿಮಾಂಡ್ ಪೂರೈಕೆ ಮಾಡೋದ್ರಿಂದ ಆ ಸ್ಟ್ರೈಕ್ ಅನ್ನೋ ಒಂದು ಮಾರ್ಗ ಹಿಡಿದೀವಿ. ಕರೆದು ಮಾತಾಡಿದ್ರೆ ಆ ಮಾರ್ಗಕ್ಕೆ ಹೋಗೋದಿಲ್ಲ ನಾವು. ನೋಟಿಸ್ 9ನೇ ತಾರೀಕು ನಾವು ಟೈಮ್ ಇದೆ, ಮಾತಾಡ್ಲಿ. ಆಮೇಲೆ ಕಾಂಪಿಟೆಂಟ್ ಅಧಿಕಾರಿಗಳಿದ್ದಾರೆ, AS ಅಧಿಕಾರಿಗಳು, ನೀವು ಮಾಡ್ರಪ್ಪ ಗೈಡ್ಲೈನ್ಸ್ ಕೊಟ್ಟರೆ ಸಾಕು. ಸಿದ್ದರಾಮಯ್ಯ ಕೂರ್ಬೇಕಂತೇನಿಲ್ಲ. ಗೈಡ್ಲೈನ್ ಹಿಂದೆಲ್ಲ ಆಗೋದು ನಿಗಮದ ಲೆವೆಲ್ ಮಾತಾಡೋ, ಕೊನೆಗೆ ಇರುತ್ತೋ ಶಾಪ. ಇದರಿಂದ ಟೈಮ್ ಇಲ್ಲ, ಮತ್ತೊಂದಿಲ್ಲ ನಮ್ಗೆ, ಅದೆಲ್ಲ ಕಥೆಗಳು ಹೇಳುವಾಗ ಕೋಡ್ ಆಫ್ ಕಾಂಡ್ ಎಲ್ಲ ಆಗೋಯ್ತಲ್ಲ ಕಥೆಗಳು ಇವಾಗ. ಸೊ ನಾವು ಸ್ಟ್ರೈಟ್ ಮಾರ್ಗ ಕರೆಕ್ಟ್ ಅದು. ಮನಸ್ಸಿರ್ತಾವ ಕರೆಕ್ಟ್ ಆಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.